ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ 20 ಅಡಿ ಅಗಲ 25 ಅಡಿ ಉದ್ದ ಪೂರ್ವಕ ರೋಡ್, ಈಸ್ಟ್ ಫೇಸಿಂಗ್ ರೋಡು, ಡಬಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಈಸ್ಟ್ ಸೈಡು, ಇದು ವೆಸ್ಟ್ ಸೈಡು, ಓಕೆ. ಇದು ನಾರ್ತ್ ಸೈಡು, ಇದು ಸೌತ್ ಸೈಡು. ಇದು 100% ವಾಸ್ತು ಪ್ರಕಾರ ಪ್ಲಾನ್ ಮಾಡಿರೋದು ನಾನು. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು 15ಕ್ಕೆ 20 ಸೈಟಿಂದ 100ಕ್ಕೆ 100 ತನಕನೂ 100 ಅಡಿಗೆ 100 ಅಡಿ ಸೈಟ್ ತನಕನೂ ನಾನು ಪ್ಲಾನು ಮಾಡಿಕೊಡ್ತೀನಿ ವಿತ್ 100% ವಾಸ್ತು ಪ್ರಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು 20 ಅಡಿ ಅಗಲ ಇದೆ, ಸರಿನಾ. ಇದು ರೋಡು, ಹಿಂಗೆ ಉದ್ದ ಬಂದ್ಬಿಟ್ಟು 25 ಅಡಿ ಇದೆ. ನಾನು ಸೌತ್ ಸೈಡು 1 ಅಡಿ ಜಾಗ ಬಿಟ್ಟಿದ್ದೀನಿ, ಮತ್ತು ವೆಸ್ಟ್ ಸೈಡೂ 1 ಅಡಿ ಜಾಗ ಬಿಟ್ಟಿದ್ದೀನಿ. ಯಾಕಂದರೆ ಬಾತ್ರೂಮ್ ಇದೆ, ಮತ್ತು ಕಿಚನ್ ಕಿಟಕಿ, ಇದು ಬೆಡ್ರೂಮ್ ಕಿಟಕಿಗಳು, ಮತ್ತು ಈ ಕಡೆ ಬಾತ್ರೂಮು, ಈ ಕಿಚನ್ದು ಎಲ್ಲ ಒಂದೇ ಸೈಡ್ ರೋಡ್ ಇದ್ದಿದ್ದರಿಂದ 2 ಕಡೆ 1 ಅಡಿ ಜಾಗ ಬಿಟ್ಟಿದ್ದೀನಿ, ವೆಸ್ಟ್ ಸೈಡು ಮತ್ತು ಸೌತ್ ಸೈಡು. ಇಲ್ಲಾಂದರೆ 2 ಅಡಿ ಬಿಡ್ಬೋದು. ಇವಾಗ ಇದು 25 ಅಡಿ ಇದೆ, ಮಿನಿಮಮ್ ಒಂದು 2 ಅಡಿ ಬಿಡಬೇಕು. ಇಷ್ಟು ಚಿಕ್ಕ ಸೈಟಲ್ಲಿ 2 ಅಡಿ ಬಿಟ್ಟರೆ ಇನ್ನು ಜಾಗ ರೂಮ್ಗಳು ಚಿಕ್ಕದಾಗತ್ತೆ. ಮಿನಿಮಮ್ 1 ಅಡಿ ಬಿಟ್ಕೊಂಡ್ರೆ, ಇವಾಗ ನಾವು ಈ ಸೈಟಲ್ಲಿ 1 ಅಡಿ ಬಿಟ್ಟಿದ್ರೆ, ಪಕ್ಕದ ಸೈಟ್ ಅವರು ಈ ಕಡೆ 1 ಅಡಿ ಬಿಟ್ಟಿದ್ರೆ 2 ಅಡಿ ಜಾಗ ಇರುತ್ತೆ, ಇಬ್ಬರಿಗೂ ಬೆಳಕು ಬರುತ್ತೆ ಅಂತ ನನ್ನ ಪ್ಲಾನ್, ಸರಿನಾ. ಆದರೆ 2 ಅಡಿ ಬಿಡಲೇಬೇಕು, ಮಿನಿಮಮ್ 1.5 ಅಡಿಯನ್ನು ಬಿಡಬೇಕು. ನಾನು 1 ಅಡಿ ಬಿಟ್ಟುಬಿಟ್ಟು ಪ್ಲಾನ್ ಮಾಡಿರೋದು. ಇನ್ನು 1.5 ಅಡಿ ಬಿಟ್ಟರೆ ಸ್ವಲ್ಪ ಒಂದು 6 ಇಂಚು ಯಾವುದೋ ಒಂದು ರೂಮಲ್ಲಿ ಕಮ್ಮಿ ಆಗುತ್ತೆ ಅಷ್ಟೇ, ಸರಿನಾ. ಇವಾಗ ಇದು ಸಿಟ್ಔಟ್ ಏರಿಯಾ, ಇದು ಗೇಟು ಮತ್ತು ಇದು ಸಿಟ್ಔಟ್ ಏರಿಯಾ. ಸಿಟ್ಔಟ್ ಏರಿಯಾ ಬಂದ್ಬಿಟ್ಟು 5.5 ಅಡಿ ಅಗಲ, 9 ಅಡಿ ಉದ್ದ. ಇಲ್ಲಿ ನೀವು 1-2 ಬೈಕ್ ಪಾರ್ಕ್ ಮಾಡ್ಕೋಬೋದು, ಸರಿನಾ. ಆಮೇಲೆ ಇದು ಸ್ಟೇರ್ ಕೇಸ್ ಕೆಳಗಡೆ ಒಂದು ಬಾತ್ರೂಮ್. ಸ್ಟೇರ್ ಕೇಸ್ ಕೆಳಗಡೆ ಇರೋ ಬಾತ್ರೂಮ್ದು ಮೆಸರ್ಮೆಂಟ್ ಬಂದ್ಬಿಟ್ಟು 3 ಅಡಿ ಅಗಲ, 5.5 ಅಡಿ ಉದ್ದ. ಇವಾಗ ಇಲ್ಲಿ ಇದು ಸ್ಟಾರ್ಟಿಂಗ್ ಸ್ಟೇರ್ ಕೇಸ್ ಹಿಂಗೆ ಬರುತ್ತೆ. ಇಲ್ಲಿ ಲ್ಯಾಂಡಿಂಗ್ ಕೆಳಗಡೆ ಡೋರ್ ಇರುತ್ತೆ. ಇದು ಲ್ಯಾಂಡಿಂಗ್ ಕೆಳಗಡೆ ಕಾಮನ್ ಬಾತ್ರೂಮ್. ಇದು ಬಂದ್ಬಿಟ್ಟು ಹಾಲು. ಇದು ಹಾಲು, ಡೈನಿಂಗ್, ಕಿಚನ್, ಓಪನ್ ಕಿಚನ್, ಮತ್ತು ಇದು ಮಾಸ್ಟರ್ ಬೆಡ್ರೂಮ್, ಇದು ಚಿಲ್ಡ್ರನ್ಸ್ ಬೆಡ್ರೂಮ್, ಸರಿನಾ. ಇವಾಗ ಹಾಲ್ ಮೆಸರ್ಮೆಂಟ್ ಬಂದ್ಬಿಟ್ಟು 9 ಅಡಿ ಉದ್ದ, 8.25 ಅಡಿ ಅಗಲ. ಈ ಪಾರ್ಟಿಷನ್ ಇಲ್ಲಿ ತನಕ. ಇವಾಗ ಇದು ಡೈನಿಂಗು ಮತ್ತು ಕಿಚನ್. ಈ ಕಿಚನು ಮೆಸರ್ಮೆಂಟ್ ಬಂದ್ಬಿಟ್ಟು 5 ಅಡಿ ಉದ್ದ, ಇದು 9 ಅಡಿ ಅಗಲ ಇನ್ಕ್ಲೂಡಿಂಗ್ ಡೈನಿಂಗ್ ಸಮೇತ, ಸರಿನಾ. ಇದು ಓಪನ್ ಕಿಚನು, ಹಾಲು, ಕಿಚನ್, ಮತ್ತು ಇದು ಮಾಸ್ಟರ್ ಬೆಡ್ರೂಮ್. ಎಂಟ್ರೆನ್ಸ್ ಬಂದ್ಬಿಟ್ಟು ನೋಡಿ ಇಲ್ಲಿದೆ. ಇದ್ರದ್ದು ಸೈಜ್ ಬಂದ್ಬಿಟ್ಟು 9 ಅಡಿ ಅಗಲ, 8 ಅಡಿ 2 ಇಂಚು ಉದ್ದ. ಇವಾಗ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 5.5 ಅಡಿ ಉದ್ದ, 3 ಅಡಿ 8 ಇಂಚು ಅಗಲ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿ 8 ಇಂಚು ಅಗಲ, 8 ಅಡಿ 2 ಇಂಚು ಉದ್ದ, ಸರಿನಾ. ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಬಂದ್ಬಿಟ್ಟು ಒಂದು ಸ್ಟಡಿ ಟೇಬಲು ನಾವು ಇಂಟೀರಿಯರಲ್ಲಿ ಪ್ರೊವೈಡ್ ಮಾಡ್ಬೋದು. ಈ ಜಾಗ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂದಮೇಲೆ ಒಂದು ಸ್ಟಡಿ ಟೇಬಲ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿರೋದು. ನೋಡಿ, ಇವಾಗ ವಿಂಡೋದು ನೋಡೋಣ. ವಿಂಡೋ ಬಂದ್ಬಿಟ್ಟು ಬಾತ್ರೂಮ್ದು ಒಂದು, ಈ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಒಂದು ವಿಂಡೋ, ಮಾಸ್ಟರ್ ಬೆಡ್ರೂಮ್ಗೆ 2 ಕಡೆ, ಮತ್ತು ಇದೊಂದು ಬಾತ್ರೂಮ್ದು ಒಂದು ವಿಂಡೋ, ಮತ್ತು ಕಿಚನ್ಗೆ 2 ವಿಂಡೋ, ಮತ್ತು ಹಾಲ್ಗೆ 1 ವಿಂಡೋ. ನಾನು ವಿಂಡೋದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನು ಸ್ವಲ್ಪ ವಿಂಡೋಗಳು ಅಂದರೆ ನನಗೆ ತುಂಬ ಇಷ್ಟ. ಕೆಲವು ಮನೆಯಲ್ಲಿ ಹೋಗ್ತೀವಿ, 1-2 ವಿಂಡೋನೇ ಇರುತ್ತೆ. ಅಂದರೆ ಸಿಟಿಯಲ್ಲಿ ಇದೇ ಥರ ಮಾಡ್ತಾರೆ. ಹಳ್ಳಿ ಕಡೆ ತುಂಬ ಕಡೆ ನೋಡಿದ್ದೀನಿ, ಒಂದೇ ಒಂದು ವಿಂಡೋನೋ ಅಥವಾ 2 ವಿಂಡೋನೋ ಇರುತ್ತೆ. ಮೇಯ್ನ್ ಏನಂದರೆ ವಿಂಡೋಸು ಇಡೋದ್ರಿಂದ ಪ್ರಯೋಜನ ಏನಂದರೆ, ಒಂದು ಬೆಳಕು ಮತ್ತು ಗಾಳಿ.
ಇವೆರಡು ಇರಲಿಲ್ಲ ಅಂದರೆ ನಮಗೆ ಅನಾರೋಗ್ಯ ಆಗೋಕ್ಕೆ ಚಾನ್ಸಸ್ ಇದೆ. ಹಂಗಾಗಿ ವಿಂಡೋಸ್ ಸ್ವಲ್ಪ ಎರಡೆರಡು ಸೈಡ್ ಇಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಸರಿನಾ? ಒಬ್ಬೊಬ್ಬರು ಒಂದು ಹಾಲ್ಗೆ ಜಾಗ ಇದ್ದರೆ ನಾನು ಎರಡೆರಡು ಅದೇ ವಿಂಡೋಗೆ ಗೋಡೆ ಕಟ್ಟೋದಕ್ಕನ್ನ ವಿಂಡೋ ಇದ್ದರೆ ಬೆಳಕು ಬರುತ್ತೆ. ನೀವು ಅಷ್ಟೊಂದು ಬೆಳಕು ಬೇಡ ಅಂದರೆ ಒಂದು ಕರ್ಟನ್ ಹಾಕ್ಕೊಂಡ್ರೆ ಆಯಿತು. ಆದರೆ ಫ್ಯೂಚರಲ್ಲಿ ಇದೊಂದೇ ಮನೆ ಇರಲ್ಲ, ಪಕ್ಕದಲ್ಲಿ ಮನೆ ಬರುತ್ತೆ, ಬ್ಯಾಕ್ ಸೈಡಲ್ಲಿ ಬರುತ್ತೆ, ಮತ್ತು ಈ ಕಡೆ ಸೈಡಲ್ಲಿ ಬರುತ್ತೆ. ಆವಾಗ ಬೆಳಕು ಬರಲ್ಲ. ಹಂಗಾಗಿ ವಿಂಡೋಗಳು ಇಡಬೇಕು. ನೋಡಿ, ಮಾಸ್ಟರ್ ಬೆಡ್ರೂಮ್ಗೆ 2 ಕಡೆ ವಿಂಡೋ ಇಟ್ಟಿದ್ದೀನಿ, ಮತ್ತು ಕಿಚನ್ಗೆ 2 ಕಡೆ, ಮತ್ತು ಹಾಲ್ಗೆ 1 ಕಡೆ. ಇದು ಸ್ವಲ್ಪ ದೊಡ್ಡ ವಿಂಡೋ, ಸರಿನಾ? ವಿಂಡೋ ಮೆಸರ್ಮೆಂಟ್ ನೋಡೋಣ. ಮಾಸ್ಟರ್ ಬೆಡ್ರೂಮಲ್ಲಿ 2 ವಿಂಡೋ ಸೈಜ್ ಬಂದುಬಿಟ್ಟು ಎರಡೂ 4.5 ಅಡಿ ಹೈಟು. ಇದು 4.5 ಅಡಿ ಹೈಟಿಗೆ 3 ಅಡಿ ಅಗಲ. ಇದು 4.5 ಅಡಿ ಹೈಟಿಗೆ 5 ಅಡಿ ಅಗಲ. ಇದು 4.5 ಅಡಿ ಹೈಟಿಗೆ 3 ಅಡಿ ಅಗಲ, ಯಾಕಂದರೆ ಇದು ರೂಮ್ ಒಂದು ಚಿಕ್ಕದಿದೆ. ಆಮೇಲೆ ಇದು ಬಾತ್ರೂಮ್ ವಿಂಡೋ 1.5 ಅಡಿ ಹೈಟಿಗೆ 2 ಅಡಿ ಅಗಲ, ಸರಿನಾ? ಆಮೇಲೆ ಈ ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ಗೆ ವಿಂಡೋ ಸೈಜ್ 1.5 ಅಡಿಗೆ 2 ಅಡಿ ಉದ್ದ. ಮತ್ತು ಇದು ಕಿಚನ್ದು ನಾನು ಸ್ವಲ್ಪ 2 ಕಡೆ ವಿಂಡೋ ಕೊಟ್ಟಿದ್ದೀನಿ. ಸೌತ್ ಸೈಡ್ ಬಂದಿರೋ ಕಿಚನ್ ವಿಂಡೋ ಬಂದುಬಿಟ್ಟು 3 ಅಡಿಗೆ 3 ಅಡಿ. ಮತ್ತು ಈಸ್ಟ್ ಸೈಡಲ್ಲಿ ಸ್ಟೇರ್ಕೇಸ್ ಕೆಳಗಡೆ ಬಂದಿರೋ ಕಿಚನ್ಗೂ 3 ಅಡಿಗೆ 3 ಅಡಿ. ಇದು ಸಿಟ್ಔಟಲ್ಲಿ ಇಲ್ಲಿ ಹಾಲ್ಗೆ ಬಂದುಬಿಟ್ಟು 5 ಅಡಿ ಅಗಲ, 4.5 ಉದ್ದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಏನನ್ನ ಈ ಥರ ಪ್ಲಾನ್ಸ್ ಬೇಕಂದರೆ ನಿಮ್ಮ ಪ್ಲಾಟ್ ಸೈಜು ಮತ್ತು ಯಾವ ಕಡೆ ಯಾವ ಕಡೆ ಇದೆ, ರೋಡ್ ಫೇಸಿಂಗ್ ಯಾವ ಕಡೆ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂಚೆ ಹೇಳಿದ್ನಲ್ವ, 15 ಅಡಿಗೆ 20 ಅಡಿ ಚಿಕ್ಕ ಸೈಟಿಂದ ಹಿಡಿದು 100 ಅಡಿಗೆ 100 ಅಡಿ ದೊಡ್ಡ ಸೈಟ್ ತನಕನೂ ನಾನು 100% ವಾಸ್ತು ಪ್ರಕಾರ ನಿಮಗೆ ಪ್ಲ್ಯಾನ್ ಮಾಡಿಕೊಡ್ತೀನಿ, ಸರಿನಾ? ಇದೇನು ದೊಡ್ಡ ವಿಷಯ ಅಲ್ಲ. ಗೊತ್ತಿರೋರಿಗೆ, ಗೊತ್ತಿರಲಾರ್ದವ್ರಿಗೆ ಇರ್ಬೋದು, ಕಲಿಬೇಕು ಅಷ್ಟೇ. ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅವರು ನಮಗೆ ಏನು ಪ್ರಾಬ್ಲಮ್ ಇದೆ ನಮ್ಮ ಹತ್ರ ತಿಳ್ಕೊಂಡು ಅವರು ಅದಕ್ಕೆ ತಕ್ಕಂತೆ ಮತ್ತೆ ಚೆಕ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಾವೂ ಅಷ್ಟೇ, ನಿಮ್ಮ ಸೈಟ್ ಸೈಜ್ ಹೇಳಿ, ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಹೇಳಿ. ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಕೆಲವು ಜನ 30-40 ಸೈಟಲ್ಲಿ ಸಿಂಗಲ್ ಬೆಡ್ರೂಮ್ ಸಾಕು ನಮಗೆ ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ 30-40 ಸೈಟಲ್ಲಿ ನಮಗೆ ಡಬಲ್ ಬೆಡ್ರೂಮ್ ಬೇಕು ಮತ್ತು ಹಾಲ್ ಕಿಚನ್ ಡಬಲ್ ಬೆಡ್ರೂಮ್ ಪೋರ್ಷನ್ ಪ್ಲಾನ್ ಮಾಡಿಕೊಡಿ ಅಂತಾರೆ. ಕೆಲವು ಜನ ಹೇಳ್ತಾರೆ 30-40 ಸೈಟಲ್ಲಿ ನಮಗೆ 3 ಬೆಡ್ರೂಮ್ದು ಪ್ಲಾನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಥರ ನಾನು ಹೇಳ್ತಾ ಇರೋದು, ನಿಮಗೆ ಯಾವ ಥರ ಬೇಕೋ ಹೇಳಿದರೆ ನಿಮ್ಮ ಪ್ಲಾಟ್ ಸೈಜನ್ನು ಮೆನ್ಷನ್ ಮಾಡಿ ಕಳಿಸಿದರೆ ನಾನು 100% ನಿಮ್ಮ ಕಾಮೆಂಟಿಗೆ ನಾನು ರಿಪ್ಲೈ ಪ್ಲಾನ್ ಮುಖಾಂತರ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನನ್ನ ಡೌಟ್ ಇದ್ದರೆ ಕೇಳಿ. ಧನ್ಯವಾದ.